ಪ್ರಜ್ವಲ್ ರೇವಣ್ಣ ಜೊತೆಗಿನ ಮುನಿಸಿಗೆ ಬೀಳುತ್ತಾ ಬ್ರೇಕ್. ಹಾಸನ ನಗರದಲ್ಲಿ ಇಂದು ಪ್ರೀತಂ ಗೌಡ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಪ್ರೀತಂ ಗೌಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸನ ನಿವಾಸದಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರೆಸ್ ಮೀಟ್ ಅನ್ನ ನಡೆಸುತ್ತಾರೆ. ಸಾಕಷ್ಟು ಒಂದು ಮಹತ್ವ ಪಡೆದುಕೊಂಡಿದೆ ಈ ಒಂದು ಸುದ್ದಿಗೋಷ್ಠಿ. ಯಾಕೆ ಅಂದ್ರೆ ಈ ಹಿಂದೆ ಕೂಡ ಅನೇಕ ಬಾರಿ ಸಭೆಯನ್ನ ಮಾಡಿದ್ರು, ಸಂಧಾನ ಸಭೆಗಳು ಯಶಸ್ವಿ ಆಗಲಿಲ್ಲ. ನಂತರ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಜನರನ್ನ ಕಳಿಸಿಕೊಟ್ಟಿದ್ರು. ಆದ್ರೂ ಕೂಡ ಪ್ರೀತಂ ಗೌಡ ಅವರ ಮುನಿಸು ತಣ್ಣಗಾಗ್ಲಿಲ್ಲ. ಪ್ರೀತಂ ಮತ್ತು ಪ್ರಜ್ವಲ್ ಜೊತೆ ಅಂತರ ಕಾಯ್ದುಕೊಂಡಿದ್ರು. ಇಬ್ರು ಕೂಡ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ಬೆಂಬಲದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರಾ, ಬೆಂಬಲಿಗರಿಗೆ ಸ್ಪಷ್ಟ ಸಂದೇಶವನ್ನ ನೀಡಲಿದ್ದಾರಾ ಪ್ರೀತಂ ಗೌಡ? ಸಾಕಷ್ಟು ಒಂದು ಕುತೂಹಲ ಮೂಡಿಸುತ್ತೆ. 10:30ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಪ್ರೀತಂ ಗೌಡರು ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂದ್ರೆ ಏನಿರಬಹುದು ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಮುನಿಸು ಕಮ್ಮಿ ಆಗಿದ್ಯಾ? ಲೆಟ್ಸ್ ಸಿ ಏನ್ ಹೇಳ್ತಾರೆ ಅಂತ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರತಾಪ್. 10:30ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಎಲ್ರಿಗೂ ಒಂದ್ ರೀತಿ ಕುತೂಹಲ, ಏನಿರ್ಬೋದಪ್ಪ ಅಂತ. ಮುನಿಸು ಏನಾದ್ರೂ ಕಮ್ಮಿ ಆಗಿದ್ಯಾ ಪ್ರೀತಂ ಗೌಡ್ರಿಗೆ? ಏನು ದಿವ್ಯಾ ಅಂತಂದ್ರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ್ರ ಇಬ್ಬರ ಮುನಿಸು ಮುಂದುವರೆದಿರುವಂಥದ್ದು. ಇವತ್ತು ಸಾಕಷ್ಟು ಸಭೆಗಳನ್ನು ಈಗಾಗಲೇ ರಾಜ್ಯ ನಾಯಕರು, JDS ನಾಯಕರು, BJP ನಾಯಕರು ಕರೆದಿದ್ದಾರೆ ಇಬ್ಬರನ್ನ ಒಂದು ಮಾಡಬೇಕು ಅಂತೇಳಿ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಒಂದಾಗಿಲ್ಲ. ಇವತ್ತು ಸ್ವತಃ ಪ್ರೀತಂ ಗೌಡ್ರು ಒಂದು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭವಾಗಿದೆ. ಸಾಕಷ್ಟು ಕುತೂಹಲ ಇರುವಂಥದ್ದು. ಒಂದು ಕಡೆ ಕಾರ್ಯಕರ್ತರಿಗೆ ಒಂದು ಕಡೆ ಕುತೂಹಲ ಇದೆ. BJP ಕಾರ್ಯಕರ್ತರಿಗೆ, BJP ಪ್ರೀತಂ ಗೌಡ್ರು ಬೆಂಬಲಿಗರಿಗೆ ಒಂದು ಕಡೆ ಕುತೂಹಲ ಇರುವಂಥದ್ದು. ಮತ್ತೊಂದು ಕಡೆ JDS ಪಾಳ್ಯದಲ್ಲೂ ಕೂಡ ಒಂದು ರೀತಿ ಕುತೂಹಲ ಇರುವಂಥದ್ದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ. ಪ್ರೀತಂ ಗೌಡ್ರು ಒಂದು ವೇಳೆ ಬೆಂಬಲ ಘೋಷಣೆ ಮಾಡಿ ಪ್ರಜ್ವಲ್ ರೇವಣ್ಣ ಅವ್ರ ಪರ ನಿಲ್ತಾರ ಅಂತೇಳಿ ಒಂದು ಕಡೆ JDS ಕಾರ್ಯಕರ್ತರು ಕೂಡ ಒಂದು ರೀತಿ ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರೀತಂ ಗೌಡ್ರ ಬೆಂಬಲಿಗರು ಅಂದರೆ ಕಳೆದ ಒಂದು ತಿಂಗಳಿಂದನೂ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂಥದ್ದು. ನಾವು ಈ ಬಾರಿ ಮೋದಿ ಅವರನ್ನು ನೋಡಿ ಪ್ರೀತಂ ಗೌಡ್ರ ಪರವಾಗಿ ಅಥವಾ ಪ್ರೀತಂ ಗೌಡ ಪರವಾಗಿ ನಿಂತು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಹಕಾರ ನೀಡಬೇಕಾ, ಚುನಾವಣೆಯಲ್ಲಿ ಭಾಗಿಯಾಗಬೇಕಾ, ಬೇಡವಾ, ಕೆಲಸ ಮಾಡಬೇಕಾ ಅನ್ನೋದು ಕೂಡ ಪ್ರೀತಂ ಗೌಡ್ರ ಬೆಂಬಲಿಗರಿಗೆ ಸಾಕಷ್ಟು ಕೂಡ ಗೊಂದಲ ಇದೆ. ಈ ಗೊಂದಲಕ್ಕೆಲ್ಲವೂ ಕೂಡ ಇವತ್ತು ಪ್ರೀತಂ ಗೌಡ್ರು ಉತ್ತರ ಕೊಡ್ಲಿಕ್ಕಿದ್ದಾರೆ. ಬೆಂಬಲಿಗರ ಯಾರ ಪರವಾಗಿ ಕೆಲಸ ಮಾಡಬೇಕು ಅಥವಾ NDA ಪರವಾಗಿ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಪ್ರೀತಂ ಗೌಡ್ರು ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿಕ್ಕಿದ್ದಾರೆ. ಈಗಾಗಲೇ BJP ನಾಯಕರು ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಸಭೆ ಮಾಡಿದ್ರು. ಅದಾದ ಬಳಿಕ 4ನೇ ತಾರೀಕು CT ರವಿ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಅಲ್ಲಿಂದ ಸ್ವತಃ ರಾಜ್ಯ BJP ಚುನಾವಣಾ ಉಸ್ತುವಾರಿ ಇರ್ತಕ್ಕಂಥ ಅಗರ್ವಾಲ್ ಅವರು ಕೂಡ ಹಾಸನಕ್ಕೆ ಬಂದು ಸಭೆ ಮಾಡಿದ್ರು. ಎಲ್ಲವೂ ಕೂಡ ಇಲ್ಲಿವರೆಗೂ ಕೂಡ ಸಂಧಾನ ಸಕ್ಸಸ್ ಆಗಿರಲಿಲ್ಲ. ಇದೀಗ ಪ್ರೀತಂ ಗೌಡ್ರು ಪ್ರೆಸ್ ಮೀಟ್ ಕರೆದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ದಿವ್ಯಾ. ಓಕೆ ಪ್ರತಾಪ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.